ಈ ಖಾತೆ ಮಾಡಿಕೊಡೋದಕ್ಕೆ ತಡವಾಯಿತು ಅನ್ನೋ ಕಾರಣಕ್ಕಾಗಿ ವ್ಯಕ್ತಿಯೊಬ್ಬರು ಅಧಿಕಾರಿಗಳಿಗೆ ಥಳಿಸಬೇಕು ಅಂತ ಚಪ್ಪಲಿ ಹಿಡಿಕೊಂಡು ಪುರಸಭೆಗೆ ಬಂದಿರುವಂಥ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಡೆದಿದೆ. ಲಂಚ ಕೇಳಿದ್ದಾರೆ 6 ಅಧಿಕಾರಿಗಳು ಅಂತ. ಸಕಲೇಶಪುರದ ಪುರಸಭೆ ಕಚೇರಿಗೆ ಚಪ್ಪಲಿ ಹಿಡ್ಕೊಂಡು ಬಂದಿದ್ದಾರೆ ವ್ಯಕ್ತಿ, ಪ್ರೀತಮ್ ಅನ್ನುವಂಥ ವ್ಯಕ್ತಿ. ಈ ಖಾತೆ ಮಾಡಿಕೊಡೋದಕ್ಕೆ 3 ತಿಂಗಳಿಂದ ಸತಾಯಿಸಿದ್ದಾರಂತೆ. ಅಧಿಕಾರಿ ಮತ್ತು ಪ್ರೀತಮ್ ಅವರ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಇದರಿಂದ ಸಿಟ್ಟಿಗೆದ್ದು ಪುರಸಭೆಗೆ ಚಪ್ಪಲಿ ಹಿಡ್ಕೊಂಡು ಬಂದಿದ್ದಾರೆ ಪ್ರೀತಮ್. ಲಂಚ ಕೇಳ್ತಿದ್ದಾರೆ, 3-4 ತಿಂಗಳಿಂದ ಸತಾಯಿಸ್ತಿದ್ದಾರೆ ನನ್ನನ್ನು. ಒಂದು ಈ ಖಾತೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ದಿನ ಬೇಕಾ? ಅಧಿಕಾರಿಗಳು ಹೊಡಿತೀನಿ ನಾನು ಅಂತ ಪ್ರೀತಮ್ ಪುರಸಭೆ ಕಚೇರಿಗೆ ಬಂದಿರು. ಅನವಶ್ಯಕ ಗೊಂದಲ ಮಾಡಬೇಡಿ ಸ್ನೇಹಿತರೆ. ಪ್ರೀತಮ್ ಅವರು ಸ್ಲಿಪ್ಪರ್ ತೆಗೆದ್ರು ಅಂತ ಇವತ್ತು ನ್ಯೂಸ್ ಎಲ್ಲ ಬರ್ತಾ ಇದೆ ನೋಡಿ. ನಾವು ಮೊನ್ನೆ ಕಮಿಷನರ್ ಅವರ ಆಫೀಸಲ್ಲಿ ಹೋಗಿ ಮಾತಾಡಿ ರವೀಂದ್ರ PSPN ರವೀಂದ್ರ ಅವ್ರ ಕೈಲಿ ಕಮಿಷನರ್ ಕೈಲಿ ಮಾತಾಡ್ಕೊಂಡು ಮೊನ್ನೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಸರ್ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, ಮೆಸೇಜ್ ನೋಡ್ಬೋದು ಇಲ್ಲಿ. ನಿನ್ನೆಯಿಂದ ಕೂಡ ರವೀಂದ್ರ ಅವರ PA ಫಾಲೋಅಪ್ ಮಾಡ್ತಾ ಅವ್ರು ಕೂಡ ಮೆಸೇಜ್ ಮಾಡಿ 12 ಗಂಟೆ ಸರ್ ಲಂಚ ಕೇಳ್ತಾರೆ, ಏನು ಮಾಡಬೇಕು, ಎಷ್ಟು ಲಂಚ ಕೊಡಬೇಕು ಅಂತ ನೋಡಿಲಿ. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟಿದ್ದೇವೆ. ಗಲಾಟೆ ಆಗಿದ್ದು ನಿನ್ನೆ 1 ಗಂಟೆಯಲ್ಲಿ. ಲಂಚ ಯಾಕೆ ಕೊಡಬೇಕು ಸಾರ್ವಜನಿಕರು? ಮೊನ್ನೆ ಒಂದು ಹೆಣ್ಮಗಳು ಬರ್ತಾಳೆ ಅಂತ ಹೇಳ್ತಾಳೆ ಇದೇ ಪುರಸಭೆಯಲ್ಲಿ. ಸರ್ ಅಂಗವಿಕಲ ಹೆಣ್ಮಗು, ಬೇಳು ಕೈ ಇಲ್ಲ ಹೆಣ್ಮಗುಗೆ, 20 ಲಂಚ ಕೇಳ್ತಾರೆ ಹೆಣ್ಮಗುದು ದುಡ್ಡು ಕೊಡ್ಲಿಕ್ಕೆ. ಇಂಥ ಭ್ರಷ್ಟ ವ್ಯವಸ್ಥೆ ನಮಗೆ ಬೇಕಾ? ನಮಗೆ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.